ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ನ ಮಾರ್ನಿಂಗ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ನಡೆಯುತ್ತಿರುವ ಸಿದ್ದರಾಮೇಶ್ವರ ಜಾತ್ರೆಯಲ್ಲಿ ಹಾಕಲಾಗಿದ್ದ ಬಸವೇಶ್ವರ ಭಾವಚಿತ್ರದ ಬ್ಯಾನರ್ಗಳನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಕಳೆದ ಬುಧವಾರ ತಡರಾತ್ರಿ 2:30 ಸುಮಾರಿಗೆ ಈ ಪ್ರಕರಣ ನಡೆದಿದೆ ಎನ್ನಲಾಗ್ತಾ ಇದೆ. ಈ ಹಿನ್ನೆಲೆ ಇಲ್ಲಿನ ಬಸವ ಅಭಿಮಾನಿಗಳು ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಗುರುವಾರ ರಾತ್ರಿ 8 ಗಂಟೆಗೆ ಬಸವ ಅಭಿಮಾನಿಗಳು ಬಸವಣ್ಣ ಮತ್ತು ಸಿದ್ದರಾಮೇಶ್ವರ ಭಾವಚಿತ್ರವಿರುವ ಬ್ಯಾನರ್ ಹಿಡಿದು ಮೆರವಣಿಗೆ ಮುಖಾಂತರ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬಂದು ಬ್ಯಾನರ್ ಹರಿದಿರುವ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಳೆದ ಕೆಲ ವರ್ಷಗಳಿಂದ ಪ್ರತಿ ಬಾರಿಯೂ ಬ್ಯಾನರ್ ಹರಿದು ಹಾಕುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣ ನಡೆದರೆ ನಾವು ಸಹ ನೇರ ಉತ್ತರ ಕೊಡಬೇಕಾಗುತ್ತೆ. ಇಂತಹ ಪ್ರಕರಣಗಳಿಂದ ಊರಿಗೆ ಕೆಟ್ಟ ಹೆಸರು ಬರುವುದು ಬೇಡ. ಹೀಗಾಗಿ ಇದೇ ಕೊನೆ ಘಟನೆ. ಈ ರೀತಿ ಮುಂದುವರೆದ್ರೆ ಸರಿಯಲ್ಲ. ಘಟನೆಗೆ ಯಾರು ಹೊಣೆಗಾರರಾಗುವುದಿಲ್ಲ ಅಂತ ಬಸವ ಭಕ್ತರು ಸಿದ್ದರಾಮೇಶ್ವರ ದೇವಸ್ಥಾನದ ಮುಂದೆ ನಿಂತು ಬ್ಯಾನರ್ ಹರಿದಿರುವ ಕಿಡಿಗೇಡಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಘಟನೆ ಮಾತಾಡಬೇಕೆಂಬ ಉದ್ದೇಶ ಯಾವುದೇ ಇಲ್ಲಿ ರಾತ್ರಿ ವಿಷಯಗಳು ಜ್ಞಾನ ಹೊರವರಲ್ಲಿ ಯಾರು ಹೊರಗಡೆ ಗೊತ್ತಾಗಿದೆ ತನಿಖೆ ನೋಡೋಣ. ಯಾಕೆ ಬಸವಣ್ಣಂದ್ರೆ ಯಾಕೆ ತಕಲೀಫ್ ಆಗತ್ವ, ಯಾಕೆ ಸಿದ್ದರಾಮೇಶ್ವರನ್ನ ಯಾಕೆ ತಕಲೀಫ್ ಆಗತ್ವ ಇದು ಬೇಕು. ನಮಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಸುಮಾರು ವರ್ಷದಿಂದ ಎಲ್ಲ 100 ವರ್ಷದಿಂದ ಬಸವಾದಿ ಶರಣರ ಸಂಘಟ ಸಿದ್ದರಾಮೇಶ್ವರರು ಆಗಿ ಹೋಗಿರ್ತಕ್ಕಂಥವ್ರವ. ಯಾಕೆ ನೀವು ಬೇರೆ ಬೇರೆ ಮಾಡ್ತೀರಿ? ಹಿಂದೂ ಹೊಸ ವರ್ಷವಾದ ಯುಗಾದಿಯ ಅಂಗವಾಗಿ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜ್ ಸ್ಥಾಪಿಸಿದ ರಾಮಾನಂದ ಸಂಪ್ರದಾಯದ ವತಿಯಿಂದ ಭಾಲ್ಕಿಯಲ್ಲಿ ಭವ್ಯ ಮತ್ತು ಶಿಸ್ತುಬದ್ಧ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಿತು. ಪಟ್ಟಣದ ಎಪಿಎಂಸಿ ಸಮೀಪ ವಿಠ್ಠಲ್ ರುಕ್ಮಿಣಿ ದೇವಸ್ಥಾನದಿಂದ ಈ ಭವ್ಯ ಸ್ವಾಗತ ಶೋಭಾಯಾತ್ರೆ ಪ್ರಾರಂಭವಾಗಿ ಶಿವಾಜಿ ಮಹಾರಾಜರ ವೃತ್ತ, ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಸಾಗಿ ಭಾಲ್ಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಮಾವೇಶಗೊಂಡಿತ್ತು. ಇನ್ನು ತೆರೆದ ಅಲಂಕೃತ ರಥದಲ್ಲಿ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಮಹಾರಾಜ್ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಜೊತೆಗೆ ಭಾರತ ಮಾತೆ, ಶ್ರೀರಾಮ, ಲಕ್ಷ್ಮಣ, ಸೀತೆ, ಶಬರಿ, ಹನುಮಂತ, ಶಿವಾಜಿ ಮಹಾರಾಜರ ಮತ್ತು ಮಹಾತ್ಮ ಬಸವೇಶ್ವರರ ವೇಷಭೂಷಣಗಳು ನೋಡುಗರಲ್ಲಿ ಭಕ್ತಿ ಭಾವವನ್ನು ಮೂಡಿಸಿತು. ಸಾವಿರಾರು ಭಕ್ತರು ಉತ್ಸಾಹಭರಿತವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಪರಸ್ಪರ ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ವಿವಿಧ ಸಾಮಾಜಿಕ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವ ಸಂದೇಶಗಳನ್ನು ಸಾರುವ ಮೂಲಕ ಮೆರವಣಿಗೆಗೆ ವಿಶೇಷ ಗಮನ ಸೆಳೆಯಿತು. ಇನ್ನು ಬೀದರ್ ಜಿಲ್ಲೆಯೊಂದಿಗೆ ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಹ ಇದೇ ಮಾದರಿಯ ಶೋಭಾಯಾತ್ರೆಗಳು ಆಯೋಜಿಸಲ್ಪಟ್ಟವು. ಇನ್ನು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿ ಅದರ ಶಿಸ್ತುಬದ್ಧ ಸಾಗಣೆ ಕಂಡುಬಂತು. ರಸ್ತೆ ಒಂದು ಬದಿಯಲ್ಲಿ ಒಂದೇ ಸಾಲಿನಲ್ಲಿ ಸಮನ್ವಯ ಮತ್ತು ಲಯಬದ್ಧವಾಗಿ ಭಕ್ತರು ಸಾಗಿದರು. ಭಜನೆಗಳ ನಾದ ಮತ್ತು ಡೋಲ್, ತಾಶ, ವಾದ್ಯಗಳ ಘೋಷ ಮೆರವಣಿಗೆಗೆ ಮತ್ತಷ್ಟು ಉತ್ಸವ ತುಂಬಿತ್ತು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗುತ್ತಿದ್ದು ಬೇಸಿಗೆಯ ಬಿಸಿ ಕನ್ನಡಿಗರನ್ನ ಕಂಗಾಲಾಗಿಸಿದೆ. ಇಂದು ಮಾರ್ಚ್ 20, 2026 ರಾಜ್ಯದ ಪ್ರಮುಖ ನಗರಗಳಲ್ಲಿ ದಾಖಲಾದ ಹವಾಮಾನ ಬದಲಾವಣೆಗಳ ವಿವರ ನೋಡೋಣ. ರಾಜಧಾನಿ ಬೆಂಗಳೂರಲ್ಲಿ ಇಂದು ಗರಿಷ್ಠ ತಾಪಮಾನ 34 ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಲುಪುವ ಸಾಧ್ಯತೆ ಇದ್ದು, ಸಂಜೆ ವೇಳೆಗೆ ಭಾಗಶಃ ಮೋಡ ಕವಿದ ವಾತಾವರಣವಿದ್ರೂ ಉಷ್ಣಾಂಶ ಕಡಿಮೆಯಾಗುವ ಲಕ್ಷಣಗಳಿಲ್ಲ. ಇನ್ನು ಕಲಬುರಗಿ, ರಾಯಚೂರು, ಬಳ್ಳಾರಿಯಲ್ಲಿ ತಾಪಮಾನವು 40 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟುತ್ತಿದೆ. ಈ ಭಾಗದಲ್ಲಿ ಬಿಸಿ ಗಾಳಿ ಬೀಸುವ ಸಾಧ್ಯತೆ
ಸಾಧ್ಯತೆ ಇರುವುದರಿಂದ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೆ ಸಾರ್ವಜನಿಕರು ಹೊರಬರಬೇಡಿ ಎಂದು ಆರೋಗ್ಯ ಇಲಾಖೆ ಸೂಚಿಸಿದೆ. ಮಂಗಳವಾರ ಉಡುಪಿ ಭಾಗದಲ್ಲಿ ತಾಪಮಾನದ ಜೊತೆಗೆ ಉಸಿರುಗಟ್ಟುವಂತಹ ಆರ್ದ್ರತೆ ಹೆಚ್ಚಾಗಿದ್ದು ಗರಿಷ್ಠ ತಾಪಮಾನ 32 ಡಿಗ್ರಿ ಆಸುಪಾಸಿನಲ್ಲಿ ಇರಲಿದೆ. ಇನ್ನು ಹವಾಮಾನ ಇಲಾಖೆ ಪ್ರಕಾರ ಮಲೆನಾಡು ಜಿಲ್ಲೆಗಳಾದ ಕೊಡಗು ಮತ್ತು ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ಅತಿ ಸಣ್ಣ ಪ್ರಮಾಣದಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಸಂಜೆ ವೇಳೆಗೆ ತುಂತುರು ಮಳೆಯಾಗುವ ಸಾಧ್ಯತೆ ತೀರಾ ವಿರಳವಾಗಿದೆ. ಇನ್ನು ಗದಗನಲ್ಲಿ ಶುಷ್ಕ ಹವಾಮಾನ ಮತ್ತು ಅತಿ ಹೆಚ್ಚು ಬಿಸಿಲು ಇರಲಿದೆ. ತಾಪಮಾನ ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಇನ್ನು ಮೋಡಗಳ ಸುಳಿವೇ ಇಲ್ಲದೆ ಸೂರ್ಯನ ಪ್ರತಾಪ ಹೆಚ್ಚಿರಲಿದೆ. ಮಧ್ಯಾಹ್ನದ ವೇಳೆಗೆ ಮನೆಯಿಂದ ಹೊರಬರುವಾಗ ಎಚ್ಚರಿಕೆ ವಹಿಸಿ. ಇನ್ನು ಹಾವೇರಿಯಲ್ಲಿ ತೀವ್ರ ಬಿಸಿಲು ಮತ್ತು ಸೆಕೆ ಇರಲಿದೆ. ತಾಪಮಾನ ಗರಿಷ್ಠ 38 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗಾಳಿಯ ವೇಗ ಕಡಿಮೆ ಇರಲಿದ್ದು ಸೆಕೆಯಿಂದಾಗಿ ಜನರು ಹೈರಾಣಾಗುವ ಸಾಧ್ಯತೆ ಇದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಆಹ್ಲಾದಕರವಾಗಿದ್ದರೂ ಕೂಡ ಬಿಸಿಲಿನ ತೀವ್ರತೆ ಹೆಚ್ಚಿದೆ. ತಾಪಮಾನ ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಇರಲಿದೆ. ಇನ್ನು ಮಧ್ಯಾಹ್ನ ಬಿಸಿಲು ಹೆಚ್ಚಿರುತ್ತದೆ, ಆದರೆ ಸಂಜೆ ವೇಳೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಕಂಡು ಬರಬಹುದು. ಹಾಸನದಲ್ಲಿ ಸಾಧಾರಣ ಬಿಸಿಲು ಮತ್ತು ಶುಷ್ಕ ಹವಾಮಾನ ಇರಲಿದೆ. ಕನಿಷ್ಠ 34 ಮತ್ತು ಗರಿಷ್ಠ 21 ತಾಪಮಾನ ಇರಲಿದೆ. ಮಳೆಯ ಯಾವುದೇ ಮುನ್ಸೂಚನೆ ಇಲ್ಲ. ಬಯಲು ಸೀಮೆಯ ಪ್ರಭಾವದಿಂದ ಶೆಕೆ ಕೂಡ ಹೆಚ್ಚಾಗಿರಲಿದೆ. ದೇಶದಲ್ಲಿ ಕಚ್ಚಾ ತೈಲ ಪೂರೈಕೆಯು ಸಮರ್ಪಕವಾಗಿದ್ದು ಎಲ್ಲಾ ತೈಲ ಸಂಸ್ಕರಣಾಗಾರರು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಅಂತ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ತಿಳಿಸಿದ್ದಾರೆ. ಪ್ರಸ್ತುತ ದೇಶದ ಯಾವುದೇ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಖಾಲಿಯಾದ ವರದಿ ಆಗಿಲ್ಲ. ಪಿಎನ್ಜಿ ಮತ್ತು ಸಿಎನ್ಜಿ ಪೂರೈಕೆಯು 100% ಸುಗಮವಾಗಿ ಮುಂದುವರೆದಿದೆ. ಇದೇ ವೇಳೆ ಇಂಧನ ಕಾಳಸಂತೆ ಮತ್ತು ಅನಗತ್ಯ ದಾಸ್ತಾನು ತಡೆಯಲು ರಾಜ್ಯ ಸರ್ಕಾರಗಳು ನಿಯಂತ್ರಣ ಕೊಠಡಿಗಳನ್ನು ಸಕ್ರಿಯಗೊಳಿಸಿದ್ದು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರವಾಗಿ ತಪಾಸಣೆ ನಡೆಸುತ್ತಿವೆ. ಇನ್ನು ವಾಣಿಜ್ಯ ಎಲ್ಪಿಜಿ ಬಳಕೆದಾರರು ಪಿಎನ್ಜಿ ಸಂಪರ್ಕಕ್ಕೆ ಬದಲಾಗಲು ಉತ್ತೇಜಿಸಲು ವಿಶೇಷ ರಿಯಾಯಿತಿ ಮತ್ತು ತ್ವರಿತ ಸಂಪರ್ಕಗಳನ್ನು ನೀಡಲಾಗ್ತಾ ಇದೆ. ಪಿಎನ್ಜಿ ಮತ್ತು ಎಲ್ಪಿಜಿ ಎರಡೂ ಸಂಪರ್ಕ ಹೊಂದಿರುವಂತಹ ಗ್ರಾಹಕರು ಎಲ್ಪಿಜಿ ಅನ್ನ ಬಿಟ್ಟುಕೊಡುವಂತೆ ಸೂಚಿಸಲಾಗಿದ್ದು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಿ ಮುಗಿಬಿದ್ದು ಬುಕ್ಕಿಂಗ್ ಮಾಡಬಾರದು ಮತ್ತು ಕೇವಲ ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸಬೇಕು ಅಂತ ಸರ್ಕಾರ ಮನವಿ ಮಾಡಿದೆ. कोई भी ड्राई आउट नहीं रिपोर्टेड है and all the retail outlets are operating normally. Domestic PNG and CNG for transport 100% supply is ensured without any cut. इसके अलावा आप सभी के माध्यम से हम पिछले कुछ दिन से अपने LPG कमर्शियल उपभोक्ताओं से अपील कर रहे हैं कि जहां पर भी वो LPG से CNG पर शिफ्ट हो सकते हैं, कृपया वो उस तरफ अग्रसर हों. और इसी संबंध में बहुत सारी कंपनियों ने भी कुछ इंसेंटिव घोषित किए. इसके अलावा भारत सरकार ने भी स्टेट गवर्नमेंट्स को रिक्वेस्ट किया कि जहाँ जहाँ पर जो परमिशन पेंडिंग है उसे डीम्ड अप्रूवल दे. इसके अलावा जो नए जितने भी रिक्वेस्ट आ रही हैं उनको भी 24 घंटे के अंदर अप्रूवल दे. इसके अलावा भारत सरकार ने सभी स्टेट गवर्नमेंट्स को जो भी पीएनजी नेटवर्क के एक्सपेंशन में सहयोग देंगे उन्हें 10% एडिशनल कमर्शियल एलपीजी देने की बात कही है. इन सभी पहल और कोशिशों की वजह से लगभग पिछले 2 हफ्ते में 1.25 लाख के आसपास नए घरेलू और कमर्शियल और इंडस्ट्रियल कनेक्शन दिए गए हैं. इसके अलावा पिछले 3 दिनों में लगभग और 5600 से ज़्यादा एलपीजी कंज्यूमर्स पीएनजी पर शिफ्ट भी हुए हैं. एलपीजी के संबंध में वॉर के चलते एलपीजी की स्थिति अभी भी चिंताजनक बनी हुई है, परंतु किसी भी डिस्ट्रीब्यूटरशिप पर कोई ड्राई आउट नहीं है. ऑनलाइन बुकिंग्स हैव फर्दर इंक्रीज टू 94%. इसके अलावा डिलीवरी ऑथेंटिकेशन कोड के द्वारा
ರಾಜಕೀಯ ಮುಖಂಡರ ಜ್ಯೋತಿಷ್ಯ ಹೇಳಿ ವ್ಯಾಪಕ ಖ್ಯಾತಿ ಗಳಿಸಿದ ಮಹಾರಾಷ್ಟ್ರದ ಖ್ಯಾತ ಸೆಲೆಬ್ರಿಟಿ ಜ್ಯೋತಿಷಿಯನ್ನ ಅತ್ಯಾಚಾರ ಆರೋಪದಲ್ಲಿ ಬಂಧಿಸಲಾಗಿದೆ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದ್ದು 58 ಮಹಿಳೆಯರ ಅಶ್ಲೀಲ ವಿಡಿಯೋ ಈತ ಮಾಡಿಕೊಂಡದ್ದು ತಿಳಿದು ಬಂದಿದೆ. ತನ್ನ ಕಚೇರಿಯಲ್ಲಿ ಈತ ರಹಸ್ಯ ಕ್ಯಾಮೆರಾವಿಟ್ಟು ಅಲ್ಲಿಗೆ ಬಂದ ಮಹಿಳೆಯರ ವಿಡಿಯೋ ಮಾಡಿಕೊಳ್ಳುತ್ತಿದ್ದ. ಪ್ರಮುಖ ರಾಜಕೀಯ ನಾಯಕರ ಭವಿಷ್ಯ ನುಡಿಯುವ ಮೂಲಕ ಸುದ್ದಿಯಾಗಿದ್ದ ಸ್ವಯಂ ಘೋಷಿತ ಜ್ಯೋತಿಷಿ ಕ್ಯಾಪ್ಟನ್ ಅಶೋಕ್ ಖರತ್ನನ್ನ ಅತ್ಯಾಚಾರದ ಆರೋಪದಡಿ ನಾಸಿಕ್ ಪೊಲೀಸರು ಬಂಧಿಸಿದ್ದಾರೆ. 35 ವರ್ಷದ ಮಹಿಳೆಯೊಬ್ಬರು ನೀಡಿದ ದೂರಿನನ್ವಯ ನಾಸಿಕ್ ಅಪರಾಧ ವಿಭಾಗದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಖರತ್ನನ್ನ ವಶಕ್ಕೆ ಪಡೆದಿದ್ದಾರೆ. ಸಂತ್ರಸ್ತ ಮಹಿಳೆ ಮೇಲೆ ಈ ಜ್ಯೋತಿಷಿ 2022 ಮತ್ತು 25ರ ನಡುವೆ ನಿರಂತರ 3 ವರ್ಷ ಅತ್ಯಾಚಾರವೆಸಗಿದ್ದ ಎಂದು ಆರೋಪಿಸಲಾಗಿದೆ. ಅಂತೆಯೇ ತನಿಖೆಯ ವೇಳೆ ಆರೋಪಿಯು ಸಮಾಜದ ಪ್ರಭಾವಿ ಮಹಿಳೆಯರು ಸೇರಿದಂತೆ ಒಟ್ಟು 58 ಮಹಿಳೆಯರ ಅಶ್ಲೀಲ ವಿಡಿಯೋಗಳನ್ನ ರಹಸ್ಯವಾಗಿ ಚಿತ್ರೀಕರಿಸಿರುವುದು ಪತ್ತೆಯಾಗಿದೆ. ಸರ್ಕಾರ ವಾರ್ಡ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಅಂಧಶ್ರದ್ಧಾ ನಿರ್ಮೂಲನ್ ಸಮಿತಿ ಈ ಜ್ಯೋತಿಷಿ ವಿರುದ್ಧ ಮೊದಲೇ ಎಚ್ಚರಿಕೆ ನೀಡಿತು. ಮರ್ಚೆಂಟ್ ನೇವಿಯಲ್ಲಿ ಅಧಿಕಾರಿಯಾಗಿದ್ದ ಖರತ್ ನಿವೃತ್ತಿಯ ನಂತರ ಶಿವಾನಿಕಾ ಟ್ರಸ್ಟ್ ಅನ್ನು ಆರಂಭಿಸಿ ಜ್ಯೋತಿಷ್ಯದ ಹೆಸರಲ್ಲಿ ಮಹಿಳೆಯರನ್ನ ವಂಚಿಸುತ್ತಿದ್ದ ಎನ್ನಲಾಗಿದೆ. ದೆಹಲಿಯ ಪಾಲಂನಲ್ಲಿ ನಡೆದ ಭೀಕರ ಅಗ್ನಿ ಅವಘಡದ ಸ್ಥಳದಲ್ಲಿ ರಾಜಕೀಯ ಹೈಡ್ರಾಮಾ ನಡೆದಿದ್ದು ಆಮ್ ಆದ್ಮಿ ಪಾರ್ಟಿ ಮತ್ತು ಬಿಜೆಪಿ ನಾಯಕರ ನಡುವೆ ತೀವ್ರ ಮಾತಿನ ಚಕಾಮಕಿ ಹಾಗೂ ನೂಕಾಟ ಉಂಟಾಗಿದೆ. ದೆಹಲಿಯ ಎಎಪಿ ಅಧ್ಯಕ್ಷ ಸೌರಭ್ ಭಾರದ್ವಾಜ್ ಸ್ಥಳಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಉಭಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಸಂಘರ್ಷ ಆರಂಭವಾಯಿತು. ಇದೇ ವೇಳೆ ಆಪ್ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಜ್ರಿವಾಲ್, ಇದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ಅಗ್ನಿಶಾಮಕ ದಳವು ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿದ್ದಿದ್ರೆ ಅಮಾಯಕರ ಜೀವಗಳು ಉಳಿಸಬಹುದಾಗಿತ್ತು ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದಂತ ಅವರು ಬಿಜೆಪಿ ನಾಯಕರಿಗೆ ಸಂತ್ರಸ್ತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಅವರು ಸಂಬಂಧಿಕರನ್ನ ಭೇಟಿ ಮಾಡಲು ಬಿಡದೆ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಆರೋಪಿಸಿದರು. ಈ ಇಡೀ ಘಟನೆ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಕೇಜ್ರಿವಾಲ್ ಒತ್ತಾಯಿಸಿದ್ದಾರೆ. ಬೆಂಕಿ ಅವಘಡದ ಸ್ಥಳ ಈಗ ರಾಜಕೀಯ ಕೆಸರೆ ಚಾಟಕ್ಕೆ ವೇದಿಕೆ ಕೂಡ ಆಗಿದೆ. पार्टी के कार्यकर्ता थे, गोवा में ऑब्जर्वर का काम कर रहे थे। सर मुझे पता नहीं, मुझे पता सर। वहाँ पे हमारे साथी थे, तुरंत उनको दिल्ली आना पड़ा। आज मैं अभी गोवा से लौटा हूँ, सीधा एयरपोर्ट से यहाँ पे आया हूँ। बहुत दर्दनाक घटना है, लेकिन पता चला जिस तरह से फायर ब्रिगेड आई, उनकी लिफ्ट काम नहीं कर रही थी, और अगर समय पे फायर ब्रिगेड ने एक्शन लिया होता तो शायद उन लोगों को बचाया जा सकता था। मुंह में लग रही है यार, ज्यादा बड़े दुख की बात ये है, आज मैं परिवार से मिलने के लिए यहाँ आया और यहाँ पे बीजेपी के कार्यकर्ताओं ने, बीजेपी के नेताओं ने जिस तरह से गुंडागर्दी और लड़ाई झगड़ा किया हुआ है, एक परिवार जिसके 9 लोगों की मौत हो गई, उनसे सहानुभूति करने की बजाय इन लोगों ने गुंडागर्दी मचा रखी है। मेरे को बड़ा दुख होता है कि बीजेपी वाले इस कदर नीचता पे उतर सकते हैं कि एक परिवार जिसने 9 लोगों को खो दिया, अगर उनसे कोई सहानुभूति करने आ रहा है उसको मिलने भी नहीं दे रहे। उनके लोगों को जिस तरह से डराया जा रहा है, धमकाया जा रहा है, ये बहुत दुख की बात है। और मैं मांग करता हूँ कि जो पूरी घटना की जांच की जाए कि फायर ब्रिगेड को मशीनें काम क्यों नहीं कर रही थी, आग क्यों लगी, और जिस तरह से ये बीजेपी वालों ने किया है इसके हम कड़ी निंदा करते हैं। ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮನವಿ ಬಳಿಕ ಇರಾನ್ನ ನೈಸರ್ಗಿಕ ಅನಿಲ ಉತ್ಪಾದನಾ ಘಟಕಗಳ ಮೇಲಿನ ದಾಳಿಯನ್ನ ನಿಲ್ಲಿಸಲು ಇಸ್ರಾಯೆಲ್ ನಿರ್ಧರಿಸಿದೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರಾಯೆಲ್ ನಡುವಿನ 20 ದಿನಗಳ ಜಂಟಿ ಕಾರ್ಯಾಚರಣೆ ನಂತರ ಯುರೇನಿಯಂ ಅನ್ನ ಉತ್ಕೃಷ್ಟಗೊಳಿಸುವ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ತಯಾರಿಸುವ ಇರಾನ್ನ ಸಾಮರ್ಥ್ಯವು ದುರ್ಬಲಗೊಂಡಿದೆ ಎಂದು ನೆತನ್ಯಾಹು ಹೇಳಿಕೊಂಡಿದ್ದಾರೆ. ಅವರ ಪ್ರಕಾರ ಆರಂಭಿಕ ಹಂತವು ಕ್ಷಿಪಣಿ ದಾಸ್ತಾನುಗಳು, ಡ್ರೋನ್ಗಳು ಮತ್ತು ಪರಮಾಣು ಸಂಬಂಧಿತ ಸ್ವತ್ತುಗಳನ್ನು ನಾಶಪಡಿಸಿತ್ತು ಮತ್ತು ನಡೆಯುತ್ತಿರುವ ಹಂತವು ಇರಾನ್ ತನ್ನ ಸಶಸ್ತ್ರಾಗಾರವನ್ನ ಪುನರ್ ನಿರ್ಮಿಸಲು ಅನುವು ಮಾಡಿಕೊಡುವ ಕೈಗಾರಿಕಾ ಸಾಮರ್ಥ್ಯವನ್ನ ಗುರಿಯಾಗಿಸಿಕೊಂಡಿದೆ. ಎರಡೂ ದೇಶಗಳು ತಮ್ಮ ಸಂಘಟಿತ ಅಭಿಯಾನದ ಮೂಲಕ ಇಡೀ ಜಗತ್ತನ್ನ ರಕ್ಷಿಸುತ್ತಿವೆ. ವ್ಯಾಪಕ ದಾಳಿಗಳು ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಸಾಮರ್ಥ್ಯಗಳನ್ನ ಬೃಹತ್ ಪ್ರಮಾಣದಲ್ಲಿ ಕುಗ್ಗಿಸಿವೆ. ನೂರಾರು ಲಾಂಚರ್ಗಳು ಮತ್ತು ನಿರ್ಣಾಯಕ ಸಶಸ್ತ್ರ ಉತ್ಪಾದನಾ ಸೌಲಭ್ಯಗಳು ನಾಶವಾಗಿವೆ ಅಂತ ಅವರು ಹೇಳಿದ್ರು. ಅವರ ಹೇಳಿಕೆಯನ್ನ CNN ವರದಿ ಕೂಡ ಮಾಡಿದೆ. ಅವರ ಪ್ರಕಾರ ಆರಂಭಿಕ ಹಂತವು ಕ್ಷಿಪಣಿ ದಾಸ್ತಾನುಗಳು, ಡ್ರೋನ್ಗಳು ಮತ್ತು ಪರಮಾಣು ಸಂಬಂಧಿತ ಸ್ವತ್ತುಗಳನ್ನು ನಾಶಪಡಿಸಲು ಮತ್ತು ನಡೆಯುತ್ತಿರುವ ಹಂತವು
ಇರಾನ್ ತನ್ನ ಶಸ್ತ್ರಾಗಾರವನ್ನ ಪುನರ್ ನಿರ್ಮಿಸಲು ಅನುವು ಮಾಡಿಕೊಡುವ ಕೈಗಾರಿಕಾ ಸಾಮರ್ಥ್ಯವನ್ನು ಗುರಿಯಾಗಿಸಿಕೊಂಡಿದೆ. ಎರಡು ದೇಶಗಳು ತಮ್ಮ ಸಂಘಟಿತ ಅಭಿಯಾನದ ಮೂಲಕ ಇಡೀ ಜಗತ್ತನ್ನ ರಕ್ಷಿಸುತ್ತಿವೆ. ವ್ಯಾಪಕ ದಾಳಿಗಳು ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಸಾಮರ್ಥ್ಯಗಳನ್ನ ಬೃಹತ್ ಪ್ರಮಾಣದಲ್ಲಿ ಕುಗ್ಗಿಸಿವೆ. ನೂರಾರು ಲಾಂಚರ್ಗಳು ಮತ್ತು ನಿರ್ಣಾಯಕ ಶಸ್ತ್ರಾಸ್ತ್ರಗಳು ಉತ್ಪಾದನಾ ಸೌಲಭ್ಯಗಳು ನಾಶವಾಗಿವೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಅವರ ಹೇಳಿಕೆಯನ್ನ CNN ವರದಿ ಕೂಡ ಮಾಡಿದೆ. ವಿಶ್ವದ ತೈಲದ 5ನೇ 1 ಭಾಗದಷ್ಟು ಸಾಗಿಸಲ್ಪಡುವ ಕಾರ್ಯತಂತ್ರದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಹಿಡಿತ ಸಾಧಿಸಿರುವುದರಿಂದ ಜಾಗತಿಕ ಇಂಧನ ಸರಬರಾಜುಗಳು ಈಗಾಗಲೇ ಒತ್ತಡದಲ್ಲಿವೆ. ಇಸ್ರಾಯೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಗುರುವಾರ ತಡರಾತ್ರಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮನವಿ ಮೇರೆಗೆ ಇರಾನ್ನ ಅನಿಲ ಕ್ಷೇತ್ರದ ಮೇಲೆ ಯಾವುದೇ ದಾಳಿಯನ್ನ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರಾಯೇಲ್ ಯುದ್ಧವನ್ನು ಪ್ರಾರಂಭಿಸಿದಾಗಿನಿಂದ ಇರಾನ್ನ ಉನ್ನತ ನಾಯಕರು ವೈಮಾನಿಕ ದಾಳಿಯಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಮತ್ತು ದೇಶದ ಮಿಲಿಟರಿ ಸಾಮರ್ಥ್ಯಗಳನ್ನು ಕೂಡ ತೀವ್ರವಾಗಿ ಕುಸಿತ ಕಂಡು ಬಂದಿದೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಸಂಘರ್ಷದ ಮಧ್ಯೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಶುಕ್ರವಾರ ಅಂದ್ರೆ ಇಂದು ವಿಮಾನಯಾನ ಸಂಸ್ಥೆಗಳು ಗಲ್ಫ್ ಪ್ರದೇಶದಲ್ಲಿನ 9 ವಾಯು ಪ್ರದೇಶಗಳಲ್ಲಿ ಹಾರಾಟ ನಡೆಸದಂತೆ ವಿಮಾನಯಾನ ಸಂಸ್ಥೆಗಳಿಗೆ ಸಲಹೆ ನೀಡಿದೆ. DGCA ವಿಮಾನಯಾನ ಸಂಸ್ಥೆಗಳು ಬಹ್ರೇನ್, ಇರಾನ್, ಇರಾಕ್, ಇಸ್ರಾಯೇಲ್, ಜೋರ್ಡಾನ್, ಕುವೈತ್, ಲೆಬನಾನ್, ಕತಾರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ವಾಯು ಪ್ರದೇಶಗಳನ್ನ ತಪ್ಪಿಸುವಂತೆ ಕೇಳಿಕೊಂಡಿವೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳು ಕೆಲವು ಷರತ್ತುಗಳಿಗೆ ಒಳಪಟ್ಟು ಒಮಾನ್ ಮತ್ತು ಸೌದಿ ಅರೇಬಿಯಾ ವಾಯು ಪ್ರದೇಶಗಳ ಮೇಲೆ ಹಾರಾಟ ನಡೆಸಬಹುದು ಅಂತ ನಿಯಂತ್ರಕ ತಿಳಿಸಿದೆ. ವಾಯು ಪ್ರದೇಶದೊಳಗೆ FI 320 ಅಥವಾ 32,000 ಅಡಿಗಳಿಗಿಂತ ಕಡಿಮೆ ಕಾರ್ಯನಿರ್ವಹಿಸದಂತೆ ವಿಮಾನಯಾನ ಸಂಸ್ಥೆಗಳಿಗೆ ತಿಳಿಸಿದೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳು ಕೆಲವು ಷರತ್ತುಗಳಿಗೆ ಒಳಪಟ್ಟು ಒಮಾನ್ ಮತ್ತು ಸೌದಿ ಅರೇಬಿಯಾ ವಾಯು ಪ್ರದೇಶಗಳ ಮೇಲೆ ಹಾರಾಟ ನಡೆಸಬಹುದು. ಇರಾನ್ನಲ್ಲಿನ ಗುರಿಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಇತ್ತೀಚೆಗೆ ನಡೆಸಿದ ಮಿಲಿಟರಿ ದಾಳಿಗಳು ನಾಗರಿಕ ವಿಮಾನಯಾನಕ್ಕೆ ಹೆಚ್ಚಿನ ಅಪಾಯದ ವಾತಾವರಣ ಸೃಷ್ಟಿಸಿವಂತ DGCA ಹೇಳಿದೆ. ಇನ್ನು ಇರಾನ್ ಘೋಷಿತ ಪ್ರತಿಕಾರದ ಕ್ರಮಗಳು ಬೆದರಿಕೆಯನ್ನ ಮತ್ತಷ್ಟು ಹೆಚ್ಚಿಸುತ್ತಿವೆ ಮತ್ತು ವಿಮಾನ ಕಾರ್ಯಾಚರಣೆಗೆ ಗಂಭೀರ ಆರೋಪಗಳನ್ನು ಉಂಟು ಮಾಡುತ್ತಿವೆ ಅಂತ ಹೇಳಿದ್ದಾರೆ. ಈ ಸಲಹೆಯು ತಕ್ಷಣದಿಂದ ಜಾರಿಗೆ ಬರುತ್ತದೆ ಮತ್ತು ಮಾರ್ಚ್ 28ರಂದು ಜಾರಿಗೆ ಬರುತ್ತದೆ ಅಂತ DGCA ತಿಳಿಸಿದೆ. ಇಸ್ರೇಲ್ನ ಮೋಸಾದ ಗುಪ್ತಚರ ಸಂಸ್ಥೆಗಾಗಿ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಇರಾನ್ನಲ್ಲಿ ವ್ಯಕ್ತಿಯೋರ್ವನನ್ನ ಗಲ್ಲಿಗೇರಿಸಲಾಗಿದೆ ಅಂತ ಇರಾನ್ನ ನ್ಯಾಯಾಂಗ ಬುಧವಾರ ತಿಳಿಸಿದೆ. ನ್ಯಾಯಾಂಗದ ಮಿಜಾನ್ ಸುದ್ದಿ ಸಂಸ್ಥೆ ಆ ವ್ಯಕ್ತಿಯನ್ನ ಕೌರೋಶ್ ಕಿವಾನಿ ಎಂದು ಗುರುತಿಸಿದೆ. ಈತ ಇಸ್ರೇಲ್ನ ಮೋಸಾದ ಸೂಕ್ಷ್ಮ ಪ್ರದೇಶಗಳ ಚಿತ್ರಗಳು ಮತ್ತು ಮಾಹಿತಿಯನ್ನು ಒದಗಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಇವಾಗಿರುವ ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.